ಸ್ನೇಹಿತರೆ, ಗೃಹಲಕ್ಷ್ಮಿ 18ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಹೊಸ ಅಪ್ಡೇಟ್ ಬಂದಿದೆ. 18ನೇ ಕಂತಿನ ಹಣ ಯಾರೆಲ್ಲ ವೇಟ್ ಮಾಡ್ತಾಯಿದ್ರು ಫಲಾನುಭವಿಗಳು, ಅವ್ರ ಖಾತೆಗೆ ಈಗ ನಾಳೆನೇ ಹಣ ವರ್ಗಾವಣೆ ಆಗ್ತಾಯಿದೆ. 18ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ನಾಳೆನೇ ಫಲಾನುಭವಿಗಳ ಖಾತೆಗೆ ಬರ್ತಾಯಿದೆ. ಆದರೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದು ನಾನು ಹೇಳ್ತಿರುವಂಥ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಕೂಡ ಆಗಿರಬಹುದು ಸ್ನೇಹಿತರೆ. ಈ ಎಷ್ಟು ಜಿಲ್ಲೆಗಳಿಗೆ ನಾಳೆ 18ನೇ ಕಂತಿನ ಹಣ ಬರ್ತಾಯಿದೆ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, 18ನೇ ಕಂತಿನ ಹಣ 6 ಜಿಲ್ಲೆಗಳಿಗೆ ಬರ್ತಾಯಿದೆ. ಯಾವ ಜಿಲ್ಲೆಗಳು? 6 ಜಿಲ್ಲೆಗಳಲ್ಲಿ ನೀವು ಒಂದು ಜಿಲ್ಲೆ, ನಿಮ್ಮ ಜಿಲ್ಲೆ ಕೂಡ ಇರ್ಬೋದು ಸ್ನೇಹಿತರೆ. ನಾನು ತಿಳಿಸಿರುವಂಥ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಆ ಜಿಲ್ಲೆದವರು ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಅದೇ ಜಿಲ್ಲೆದವರು ಅಂತ, ಯಾವ ಜಿಲ್ಲೆ ಇರುತ್ತೆ ಆ ಜಿಲ್ಲೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿ 18ನೇ ಕಂತಿನ ಹಣ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ರು. ಹಬ್ಬಕ್ಕೆ ನಾಳೆ ಏನು ಯುಗಾದಿ, ಆ ಯುಗಾದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಪ್ರಕಾರ ಏನು ಒಂದು ಹಬ್ಬಕ್ಕೆ ನಾವು ಹಣವನ್ನು ರಿಲೀಸ್ ಮಾಡ್ತೇವೆ ಫಲಾನುಭವಿಗಳಿಗೆ, ಅವರು ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಹಣವನ್ನು ರಿಲೀಸ್ ಮಾಡ್ತೇವೆ ಅಂತಲೂ ಕೂಡ ಹೇಳಿದರು. ಅದೇ ರೀತಿಯಾಗಿ ನಾಳೆ 6 ಜಿಲ್ಲೆಯವರೆಗೂ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಆ 6 ಜಿಲ್ಲೆಗಳು ಯಾವುವು? ಆ ಜಿಲ್ಲೆಯಲ್ಲಿ ಇರುವಂಥ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತಂದರೆ ನಾಳೆ ಹಬ್ಬ ಇರೋದರಿಂದ ನಾಳೆನೇ ಅವರಿಗೆ ಹಣ ಜಮೆ ಆಗ್ತಿರುತ್ತೆ. ಕೆಲವರಿಗೆ 2,000 ರೂಪಾಯಿ ಭಾಳ ಒಂದು ದೊಡ್ಡದಾಗಿರುತ್ತೆ. ಎಲ್ರಿಗೂ ಕೂಡ ದೊಡ್ಡದೇ. ಹಣ ಇರುವಂಥವರು 2,000 ರೂಪಾಯಿಯನ್ನು ಅಷ್ಟೊಂದು ಇದು ಮಾಡಲ್ಲ. ಕೆಲವರು ಬಡವರಿಗೆ ತುಂಬ ಒಂದು 2,000 ಅಂದರೆ ದೊಡ್ಡ ಒಂದು ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಈ ಅಮೌಂಟು ನಾಳೆ ಯಾವ ಮಹಿಳೆಯರಿಗೆ ಜಮಾ ಆಗುತ್ತೆ, 6 ಜಿಲ್ಲೆಯವರಿಗೆ ಜಮಾ ಆದ ತಕ್ಷಣ ಯಾರಿಗೆಲ್ಲ ಉಪಯೋಗ ಆಯಿತು, ಏನಕ್ಕೆ ಉಪಯೋಗ ಮಾಡ್ಕೊಂಡಿದ್ದೀರಾ ಅಂತ ನೀವು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂತಂದರೆ ಮನೆಯಲ್ಲಿ ಅಮ್ಮ, ಅಕ್ಕ, ಈ ರೀತಿಯಾಗಿ ಅಮ್ಮ, ಅಕ್ಕ, ಅಜ್ಜಿ, ಈ ರೀತಿ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಅದು ಮೆಸೇಜ್ ಕೂಡ ಕೆಲವರಿಗೆ ಗಂಡು ಮಕ್ಕಳಿಗೆ ಬರುತ್ತೆ, ಮನೆಯಲ್ಲಿ ಮಕ್ಕಳಿಗಾಗಿರ್ಬೋದು. ಈ ರೀತಿಯಾಗಿ ಅವರು ಲಿಂಕ್ ಇರುವಂಥ ಫೋನ್ಗೆ ಒಂದು ಮೆಸೇಜ್ ಬಂದುಬಿಡುತ್ತೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ನಾಳೆ ಮೆಸೇಜ್ ಬಂದ ತಕ್ಷಣವೇ ಎಷ್ಟು ಖುಷಿ ಆಗ್ತಾರೆ ಫಲಾನುಭವಿಗಳು. 2,000 ರೂಪಾಯಿಗೋಸ್ಕರ ತುಂಬ ಜನರು ವೆಯ್ಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದೂ ನಮಗೂ ಕೂಡ ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ. ಯಾರು ಕೂಡ ಹಣ ಅಂತಂದರೆ ಎಲ್ರಿಗೂ ಕೂಡ ತುಂಬ ಉಪಯುಕ್ತ ಆಗುವಂಥದ್ದು. ಅದಕ್ಕಾಗಿ ಈ ನಾನು ತಿಳಿಸ್ತಿರುವಂಥ 6 ಜಿಲ್ಲೆಯವರು ಯಾವ್ಯಾವ ಜಿಲ್ಲೆಗೆ ನಾಳೆ ಅಮೌಂಟ್ ಬರ್ತಾಯಿದೆ, ಆ ಒಂದು 2,000 ರೂಪಾಯಿ 18ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಈ 6 ಜಿಲ್ಲೆಯವರಿಗೆ ಜಮಾ ಆಗುತ್ತೆ. ಈ ಮಹಿಳೆಯರಿಗೂ ನಾನು ತಿಳಿಸುವಂಥ ಜಿಲ್ಲೆಯ ಮಹಿಳೆಯರಿಗೆ ಇದು ಬಹು ಮುಖ್ಯವಾದಂಥ ಮಾಹಿತಿ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳ ಪೈಕಿ ಇಲ್ಲಿ ಕೇವಲ 6 ಜಿಲ್ಲೆಗೆ ಮಾತ್ರ ಅಮೌಂಟ್ ರಿಲೀಸ್ ಆಗ್ತಾ ಇರುವಂಥದ್ದು. ಇದು 6 ಜಿಲ್ಲೆಯವರು ಯಾರ್ಯಾರಿಗೆ ನಾಳೆ ಅಮೌಂಟ್ ಬರುತ್ತೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತೆ. ನೀವು ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಂದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ಲೈಕ್ ಮಾಡಿ, ಫ್ರೀಯಾಗಿ ಇನ್ನೊಬ್ರಿಗೂ ಮಾಹಿತಿ ತಿಳಿಸ್ಕೊಡಿ, ಅಂದರೆ ಶೇರ್ ಮಾಡಿ ಸ್ನೇಹಿತರೆ. ಆಗ ನಮ್ಮ ವಿಡಿಯೋಗಳು ಇನ್ನೂ ತುಂಬ ಜನರಿಗೆ ರೀಚ್ ಆಗುತ್ತೆ. ನಾವು ಕೂಡ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು 6 ಜಿಲ್ಲೆಗಳು ಯಾವ್ಯಾವು, 6 ಜಿಲ್ಲೆಯಲ್ಲಿ ಎಲ್ರಿಗೂ ಬರುತ್ತಾ, 6 ಜಿಲ್ಲೆಯಲ್ಲಿ ಎಲ್ರಿಗೂ ಬರುತ್ತಾ ಅಂತ ಅದು ನಮಗೂ ಕೂಡ ಗೊತ್ತಿರಲ್ಲ. ಆದರೆ ಆ ಜಿಲ್ಲೆಯವರಿಗೆ ಆಗ್ತೀವಿ ಅಂತ ಹೇಳಿರೋದ್ರಿಂದ ಆ ಜಿಲ್ಲೆಯವರಿಗೆ ಎಲ್ರಿಗೂ ಕೂಡ ಬರ್ಬೋದು, ಇಲ್ಲ ಕೆಲವು ಜನರಿಗೆ ಮಾತ್ರ ಕ್ರೆಡಿಟ್ ಆದರೆ ಆಗ್ಬೋದು ಸ್ನೇಹಿತರೆ. ಆ 6 ಜಿಲ್ಲೆಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಬಿಜಾಪುರ, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬೆಳಗಾವಿ. ಈ ಬೆಳಗಾವಿಗೆ ಕೂಡ ನಾಳೆ ಅಮೌಂಟ್ ರಿಲೀಸ್ ಆಗ್ತಾ ಇರುವಂಥದ್ದು. ಈ 6 ಜಿಲ್ಲೆಯಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಆದಮೇಲೆ ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ
ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಇಲ್ಲ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ, ನಾವು ಹಾಕುವಂಥ ವಿಡಿಯೋಗಳು ಕೂಡ ನಿಮಗೆ ಸಿಗೋದಿಲ್ಲ. ಈಗ ಯಾವುದೋ ಒಂದು ಮಾಹಿತಿ ತಿಳ್ಕೊಳ್ಬೇಕಾಗಿರುತ್ತೆ, ಆ ವಿಡಿಯೋನ ನೋಡ್ತೀರಾ, ಹಾಗೆ ಎಕ್ಸಿಟ್ ಆಗಿಬಿಡ್ತೀರಾ ಸಬ್ಸ್ಕ್ರೈಬ್ ಆಗದೆ. ಹಾಗಾಗಿ ನಿಮಗೆ ನೋಟಿಫಿಕೇಷನ್ ಯಾವುದೇ ವಿಡಿಯೋಗಳು ಹಾಕಿದರೂ ಕೂಡ ಬರೋದಿಲ್ಲ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆದಮೇಲೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.